ತಂಗಿಯರ ಅನುಬಂಧಕ್ಕೆ ಸಾಕ್ಷಿ ರಕ್ಷಾಬಂಧನ. ವಿಜಯಪುರದ ವಿಶೇಷ ಚೇತನರು ತಯಾರಿಸ್ತಾ ಇರುವಂತಹ ಪರಿಸರ ಸ್ನೇಹಿ ರಾಖಿಗಳು ರೋಗಿಗಳಿಗೆ, ಜೈಲರ್ಗಳಿಗೆ, ಭಿಕ್ಷಾಟನೆ ಮಾಡುವವರಿಗೆ, ತರಕಾರಿ ಮಾರುವವರಿಗೆ ತಾವೇ ತಯಾರಿಸಿದ ರಾಖಿ ಕಟ್ಟುವುದಕ್ಕೆ ವಿಶೇಷ ಚೇತನ ಮಕ್ಕಳು ರೆಡಿಯಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ವಿಶೇಷ ಚೇತನರಿಂದ ಪರಿಸರ ಸ್ನೇಹಿ ರಾಖಿ ರೆಡಿ. ವಿಜಯಪುರದಲ್ಲಿ ವಿಶೇಷ ರಕ್ಷಾ ಬಂಧನ ಸಂಭ್ರಮ. ಕಲರ್ ಆಗಿ ಆಕರ್ಷಕವಾಗಿ ತಯಾರಾಗಿರೋ ರಾಖಿಗಳು ರಕ್ಷಾ ಬಂಧನ ಹಬ್ಬಕ್ಕಾಗಿ ರಾಖಿ ಬ್ಯಾಂಡ್ಗಳಿಗೆ ಫೈನಲ್ ಟಚ್. ಹೀಗೆ ಆಕರ್ಷಕವಾಗಿ ರೆಡಿಯಾಗಿರುವಂತಹ ಈ ರಾಖಿಗಳನ್ನ ಎಕ್ಸ್ಪರ್ಟ್ ಕಲಾವಿದರು ತಯಾರಿಸಿದ್ದಾರೆ ಅಂದುಕೊಂಡ್ರ ಹಾಗಿದ್ರೆ ನಿಮ್ಮ ಊಹೆ ತಪ್ಪು. ಈ ಕಲರ್ಫುಲ್ ಡಿಸೈನ್ ರಾಖಿಗಳನ್ನ ತಯಾರಿಸ್ತಾ ಇರೋ ವಿಜಯಪುರದ ವಿಶೇಷ ಚೇತನ ಮಕ್ಕಳು. ಹೌದು, ವಿಜಯಪುರ ನಗರದ ವಿಎಸ್ಡಿ ಶಿಕ್ಷಣ ಹಾಗೂ ಸಾಮಾಜಿಕ ಸಂಸ್ಥೆಯ ವಿಶೇಷ ಚೇತನ ಮಕ್ಕಳು ಕಲರ್ ರಾಖಿಗಳನ್ನು ತಯಾರು ಮಾಡಿದ್ದಾರೆ. ಮುತ್ತು, ನೂಲಿನ ದಾರ, ಮಣ್ಣು, ಹತ್ತಿಯ ಬಟ್ಟೆಯಿಂದ ತಯಾರಾದ ಡಿಸೈನ್ ಹೂವುಗಳನ್ನು ಬಳಸಿಕೊಂಡು ಕಳೆದ ಹಲವು ವರ್ಷಗಳಿಂದ ವಿಶೇಷ ಚೇತನ ಮಕ್ಕಳು ರಾಖಿಗಳನ್ನು ತಯಾರು ಮಾಡ್ತಾ ಇದ್ದಾರೆ. ವಿಶೇಷ ಚೇತನ ಮಕ್ಕಳ ಜೊತೆಗೆ ಪಾಲಕರು ರಾಖಿ ತಯಾರಿಕೆಯಲ್ಲಿ ತೊಡಗಿದ್ದಾರೆ. ಪರಿಸರ ಸ್ನೇಹಿ ಅಂತಂದ್ರೆ ಈಗ ಕಟ್ಟಿಗೆಗಳನ್ನ ಉಪಯೋಗಿಸ್ಕೊಂಡು ಅಂದ್ರ ಪೇಂಟಿಂಗ್ ಮಾಡಿ ಆತರ ಇದು ಮಾಡಿ ರಾಖಿಗಳನ್ನ ಮಾಡ್ತೀವಿ. ಆಮೇಲೆ ಈಗ ಎಲ್ಲಾ ತರ ಹೆಂಡಿ ಎಲ್ಲಾ ಒಂದ್ 5 ದಿನಸನ್ನ ಉಪಯೋಗಿಸ್ಕೊಂಡು ಮಣ್ಣಿಲೆ ಅಂತ ರಾಖಿ ಮಾಡ್ತೀವ್ರಿ. ಆ ತರನು ಮಾಡಿ ಅವ್ ಮಕ್ಕಳಿಗೆ ಈ ತರನು ಮಾಡಬಹುದು ಅಂತ ಹೇಳಿ ಕೊಡ್ತೀವಿ. ಈ ತರ ಮಕ್ಕಳ ಜೊತೆ ನಾವು ಮಾಡೋದು ನಮ್ಗೆ ತುಂಬಾನೇ ಖುಷಿಯಾಗಿದೆ. ಈ ರಾಖಿ ಏನೈತಿ ನಾವು ಭಿಕ್ಷಾಟನೆ ಮಾಡೋರ್ಗೆ, ಆಮೇಲೆ ಜೈಲರ್ಸ್ ಈ ತರ ಎಲ್ಲಾರ್ಗಿ ಕಟ್ತಾ ಇದ್ದೀವಿ ನಾವು. ನಮಗೆ ಮಾಡಿದಕ್ಕೆ ತುಂಬಾ ಖುಷಿಯಾಗಿದೆ. ಇನ್ನು ಈ ಮಕ್ಕಳು ತಯಾರಿಸುವಂತ ವಿಶೇಷ ರಾಖಿಗಳು ಶುದ್ಧ ಪರಿಸರ ಸ್ನೇಹಿ ರಾಖಿಗಳಾಗಿವೆ. ಈ ರಾಖಿಗಳನ್ನು ತಯಾರಿಸುವುದಕ್ಕೆ ಪರಿಸರಕ್ಕೆ ಹಾನಿ ಮಾಡುವ ಪ್ಲಾಸ್ಟಿಕ್ ಬಳಸುವುದಿಲ್ಲ. ಬದಲಿಗೆ ಕಟ್ಟಿಗೆ, ಮುತ್ತುಗಳು, ಅಕ್ಕಿ, ಗಮ್, ಕಾಟನ್ ಬಟ್ಟೆಗಳನ್ನು ಬಳಸಲಾಗಿದೆ. ಅಂದಹಾಗೆ ಈ ರಾಖಿಗಳು ಮಾರಾಟ ಮಾಡೋದಕ್ಕಲ್ಲ, ಬದಲಿಗೆ ಇಲ್ಲಿ ತಯಾರಾಗುವಂತ ರಾಖಿಗಳನ್ನ ರೋಗಿಗಳಿಗೆ, ಜೈಲರ್ಗಳಿಗೆ, ಭಿಕ್ಷಾಟನೆ ಮಾಡುವವರಿಗೆ, ತರಕಾರಿ ಮಾರುವವರಿಗೆ ತಾವೇ ತಯಾರಿಸಿದ ರಾಖಿ ಕಟ್ಟಲು ವಿಶೇಷ ಚೇತನ ಮಕ್ಕಳು ರೆಡಿಯಾಗಿದ್ದಾರೆ. ಸುಮಾರು ನಾವು 5 ವರ್ಷದಿಂದ ಈ ರಾಖಿಗಳನ್ನು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ವಿಭಿನ್ನ ರೀತಿಯಲ್ಲಿ ಅದರದೇ ಆದಂತ ಶೈಲಿಯಲ್ಲಿ ಒಟ್ಟಾರೆ ಪರಿಸರ ಸ್ನೇಹಿ ರಾಖಿಗಳನ್ನೇ ನಾವು ಮಾಡ್ತಾ ಇದ್ದೇವೆ ಅನ್ನಲಿಕ್ಕೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ. ಮತ್ತೆ ವಿಶೇಷವಾಗಿ ಈ ರಾಖಿಗಳನ್ನ ನಾವು ಈ ವರ್ಷ ಮಾರಾಟ ಮಾಡ್ತಾ ಇಲ್ಲ. ಅದ್ರ ಬದಲಿಗೆ ಹಣದಕ್ಕಿಂತ ಸಂಬಂಧವೇ ಹೆಚ್ಚನ್ನು ಉದ್ದೇಶದಿಂದ ನಮ್ಮ ಸಮಾಜದ ಮುಖ್ಯವಾಗಿರತಕ್ಕಂಥ ವ್ಯಕ್ತಿಗಳ ಜೊತೆಗೆ ನಾವು ಬೆರೆತು ಈ ರಕ್ಷಾಬಂಧನ ಆಚರಣೆ ಮಾಡ್ತಾ ಇದ್ದೀವಿ. ಈಗ ರಕ್ಷಾಬಂಧನಕ್ಕೆ ಬಹುತೇಕ ರಾಖಿಗಳು ಪರಿಸರಕ್ಕೆ ಹಾನಿಯಾಗುವ ಪ್ಲಾಸ್ಟಿಕ್ ಮೂಲಕವೇ ತಯಾರಾಗ್ತಾ ಇವೆ. ಈ ನಡುವೆ ವಿಶೇಷ ಚೇತನ ಮಕ್ಕಳು ಪರಿಸರ ಸ್ನೇಹಿ ರಾಖಿಗಳನ್ನ ತಯಾರಿಸಿ ಜೈಲರ್ಗಳಿಗೆ, ಭಿಕ್ಷಾಟನೆ ಮಾಡೋರಿಗೆ ಕಟ್ಟಲು ಸಜ್ಜಾಗಿದ್ದು ಶ್ಲಾಘನೀಯವೇ ಸರಿ.